ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ನಿತ್ಯವೂ ಬೆಳೆಯುತ್ತಿರುವ ಕಾರ್ಯಕ್ಷೇತ್ರ ನಿಮ್ಮದು. ಮಹಿಳಾ ಉದ್ಯಮಿಗಳಿಗೆ ಯಶಸ್ಸಿದೆ. ಹೋಟೆಲ್ ಉದ್ಯಮಿಗಳಿಗೆ ಆದಾಯ ವೃದ್ಧಿ. ದೂರ ದೇಶದಲ್ಲಿರುವ ಬಂಧುಗಳಿಂದ ವಿಶೇಷ ಸಮಾಚಾರ. ರಾತ್ರಿ ಪ್ರಯಾಣ ಮಾಡದಿರುವುದೇ ಲೇಸು. ಇನ್ನು ವೃಷಭ ರಾಶಿ. ಸಾಮರ್ಥ್ಯ ವೃದ್ಧಿಗೆ ವಿಪುಲ ಅವಕಾಶಗಳಿವೆ. ದೀರ್ಘಾವಧಿ ಹೂಡಿಕೆಯಿಂದ ಲಾಭ. ಖಾದಿಯ ಉಡುಪು ಹಾಗೂ ವಸ್ತ್ರ ವ್ಯಾಪಾರಿಗಳಿಗೆ ಲಾಭ. ವಾಹನ ಸಂಬಂಧಿ ವ್ಯವಹಾರಸ್ಥರಿಗೆ ಅನುಕೂಲ. ಮಿಥುನ ರಾಶಿ. ಸುತ್ತಲಿನ ಪರಿಸರವನ್ನು ಅವಲೋಕಿಸುತ್ತಾ ಸಾಗಿರಿ. ಉದ್ಯೋಗಸ್ಥರಲ್ಲಿ ಕೇವಲ ಕೆಲವು ಜನರಿಗೆ ಅತಂತ್ರ ಸ್ಥಿತಿ ಇರುತ್ತದೆ. ಯೋಗ್ಯರಿಗೆ ಮಾತ್ರ ಸಲಹೆ ನೀಡಿ. ಯುವ ಜನರಿಗೆ ಧಾರ್ಮಿಕ ದರ್ಶನ, ನೇತೃತ್ವ, ವ್ಯವಹಾರ ಸಂಬಂಧ ಸಣ್ಣ ಪ್ರಯಾಣ. ಕಟಕ ರಾಶಿ. ಉದ್ಯೋಗಾಸಕ್ತರಿಗೆ ಹೊಸ ಸೌಲಭ್ಯಗಳಿರುತ್ತವೆ. ಉದ್ಯಮಗಳ ಮಟ್ಟಿಗೆ ಅನುಕೂಲದ ದಿನ. ಸರ್ಕಾರಿ ವ್ಯವಸ್ಥೆಗಳ ಸುಧಾರಣೆಗೆ ರಾಜಕಾರಣಿಗಳ ನಿರ್ಲಕ್ಷ್ಯ. ಮಹಿಳೆಯರ ಸ್ವ ಉದ್ಯೋಗ ಯೋಜನೆ, ಉತ್ಪನ್ನಗಳಿಗೆ ಕೀರ್ತಿ. ಸಿಂಹರಾಶಿ. ಹಲವು ವ್ಯವಹಾರಗಳ ಯಶಸ್ವಿ ನಿರ್ವಹಣೆ. ಉದ್ಯೋಗಸ್ಥರಿಗೆ ಘಟಕದ ನೇತೃತ್ವ ಲಭ್ಯ. ಉದ್ಯಮಕ್ಕೆ ಹೊಸ ರೂಪ ನೀಡುವ ಪ್ರಯತ್ನ. ಆಭರಣ ವ್ಯಾಪಾರಿಗಳಿಗೆ ಉತ್ತಮ ಲಾಭ. ಮನೆಯಲ್ಲಿ ಎಲ್ಲರಿಗೂ ಉತ್ತಮ ಆರೋಗ್ಯ. ಕನ್ಯಾ ರಾಶಿ. ಕಾರ್ಯಕ್ಷೇತ್ರದ ಅಭಿವೃದ್ಧಿಗೆ ಸಾಮೂಹಿಕ ಪರಿಶ್ರಮ. ಸರ್ಕಾರಿ ಅಧಿಕಾರಿಗಳಿಗೆ ಶುಭ ದಿನ. ಕೃಷಿ ತೋಟಗಾರಿಕೆ ಆಸಕ್ತರಿಗೆ ಶುಭ ದಿನ. ಅವಿವಾಹಿತರಿಗೆ ಯೋಗ್ಯ ಸಂಗಾತಿ ಸಿಗುವ ಭರವಸೆ. ತುಲಾ ರಾಶಿ. ವಿಕ್ಷಿಪ್ತ ಚಿತ್ತರ ಸಹವಾಸದಿಂದ ಬೇಸರ. ಉದ್ಯಮಿಗಳಿಗೆ ಎದುರಾಳಿಗಳಿಂದ ಮಾಮೂಲು ಪೈಪೋಟಿ. ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಶುಭ ಸೂಚನೆ. ಲೇವಾದೇವಿ ವ್ಯವಹಾರದಿಂದ ದೂರ ಇರಿ. ಸಾಂಸಾರಿಕ ಸುಖ ಉತ್ತಮವಾಗಿದೆ. ವೃಶ್ಚಿಕ ರಾಶಿ. ಪರಿಸ್ಥಿತಿಯಲ್ಲಿ ನಿತ್ಯ ಬದಲಾವಣೆ ಇರುತ್ತದೆ. ಉದ್ಯೋಗ ಜನರಿಗೆ ಸ್ಥಾನ ಗೌರವಕ್ಕೆ ಹಾನಿ ಇಲ್ಲ. ಸರ್ಕಾರಿ ಅಧಿಕಾರಿಗಳಿಗೆ ವರ್ಗಾವಣೆಯ ಆತಂಕ. ಭ್ರಷ್ಟ ರಾಜಕಾರಣಿಗಳಿಗೆ ಕಠಿಣ ಪರಿಸ್ಥಿತಿ. ವಸ್ತ್ರ, ಆಭರಣ, ಗೃಹೋಪಯೋಗಿ ಸಾಮಗ್ರಿಗಳಿಗಾಗಿ ಖರ್ಚು. ಧನುರಾಶಿ. ಉದ್ಯೋಗಾಸಕ್ತರಿಗೆ ಘಟಕದ ಸುಧಾರಣೆಯ ಜವಾಬ್ದಾರಿ. ಉದ್ಯಮದ ಹೊಸ ವಿಭಾಗಗಳಲ್ಲಿ ಲಾಭದ ಸೂಚನೆ. ಹಿರಿಯ ನಾಗರಿಕರಿಗೆ ಸರ್ಕಾರಿ ನೆರವು ದೊರಕಿಸಲು ಸಹಾಯ. ಹಿರಿಯ ಬಂಧುಗಳ ಆಗಮನದ ಸಾಧ್ಯತೆ. ಮಕರ ರಾಶಿ. ನೆಮ್ಮದಿಯ ದಿನಗಳು ಆರಂಭ. ಉದ್ಯೋಗ ಸ್ಥಾನದ ಪರೀಕ್ಷೆಗಳಲ್ಲಿ ವಿಜಯ. ಉದ್ಯಮಿಗಳಿಗೆ ಅನಿರೀಕ್ಷಿತ ಲಾಭದ ಸಾಧ್ಯತೆ. ಗೃಹೋಪಯೋಗಿ ಸಾಧನಗಳ ಖರೀದಿಗೆ ಧನ ವ್ಯಯ. ಹಿರಿಯರ ಮಕ್ಕಳ ಆರೋಗ್ಯ ಸುಧಾರಣೆ. ಕುಂಭರಾಶಿ. ಅನುದಿನವೂ ನಡೆಯುವ ಸೇವಾ ಕಾರ್ಯಗಳು. ಉದ್ಯೋಗಾಸಕ್ತರಿಗೆ ಪ್ರೋತ್ಸಾಹದ ವಾತಾವರಣ. ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಲಾಭದಾಯಕ. ಸಂಗೀತ, ನೃತ್ಯ ಕಲೆಗಳನ್ನು ಅಭ್ಯಾಸ ಮಾಡುವವರಿಗೆ ಸಂತಸ. ಕೊನೆಯದಾಗಿ ಮೀನರಾಶಿ. ಉದ್ಯೋಗ ಸ್ಥಾನದಲ್ಲಿ ಮೇಲಿನವರಿಂದ ಶ್ಲಾಘನೆ. ಇಲಾಖೆಯವರ ಸಹಕಾರದಿಂದ ಕೆಲಸಗಳು ಯಶಸ್ವಿ. ನವೀಕೃತ ಉದ್ಯಮ ಸ್ಥಾನದಲ್ಲಿ ಕಾರ್ಯಾರಂಭ. ದೇವತಾ ಸಾನ್ನಿಧ್ಯಕ್ಕೆ ಭೇಟಿ. ಅನುಭವಸ್ತ್ರ ಸಲಹೆಯಿಂದ ಹರ್ಷ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.